ದಾವಣಗೆರೆಯಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದರು ಇದ್ದಾರೆ. ಚಿಂದೋಡಿ ಲೀಲಾ ಅಂತ ಅವರು ಇವತ್ತು ಸಾಕಷ್ಟು ನಾಟಕ ಸಂಘ ಕೂಡ ಇದೆ. ಸೊ ಅಲ್ಲಿ ಅವರು ಕೂಡ ಕಲಾವಿದರು ಕೂಡ ನಮ್ಮ ದಾವಣಗೆರೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ, ಸೊ ನಿಮ್ಮ ಬಗ್ಗೆ ಏನ್ ಹೇಳ್ತೀರಾ ಸರ್ ವೀಕ್ಷಕರಿಗೆ? ಸರ್, ಶ್ರೀ KBR ಡ್ರಾಮಾ ಕಂಪನಿ ದಾವಣಗೆರೆ ಅಂತೇಳಿ ಚಿಂದೋಡಿ ಲೀಲಮ್ನವ್ರ ಕಂಪನಿ ಈಗ ನಾಳೆ ಬರೋ ವರ್ಷ 2028ಕ್ಕೆ ಒಂದು 100 ವರ್ಷ ಆಗುತ್ತೆ ಸರ್. ಇತಿಹಾಸ ದಾಖಲೆ ಅದು. ಒಂದು 100 ವರ್ಷ ಆಗುತ್ತೆ ಇತಿಹಾಸ ದಾಖಲೆ. ಒಂದು ನಾಟಕ ಸಂಸ್ಥೆ ಯಶಸ್ವಿ ಸತತ ಒಂದು 100 ವರ್ಷಗಳಿಂದ ನಡೆದು ಬಂದಿದೆ ಅಂದ್ರೆ ಅದೊಂದು ದಾಖಲೆನೆ. ಮೇಲಾಗಿ ದಾವಣಗೆರೆಯವರು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ KBR ಡ್ರಾಮಾ ಕಂಪನಿ ದಾವಣಗೆರೆ ಅಂದ್ರೆ ಚಿಂದೋಡಿ ಲೀಲಮ್ನವ್ರು ಫೇಮಸ್. ಸೊ ಅವ್ರ ಆಶೀರ್ವಾದ ನಮ್ಮಂತವ್ರ ಮೇಲಿದೆ. ನಾವು ಚಿಕ್ಕವರಿದ್ದಾಗ ಅವ್ರ ಪಾತ್ರಗಳನ್ನ ನೋಡಿದ್ದೀವಿ. ನಮ್ಮ ತಂದೆಯವರೆಲ್ಲ ಆ ಸಂಸ್ಥೆಯಲ್ಲಿ ಪಾತ್ರ ಮಾಡಿದವ್ರೆ, ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ. ಸೊ ಒಂದು ಹೆಮ್ಮೆ ಇದೆ ನಾವು ದಾವಣಗೆರೆ ಅಂದ್ರೆ ನಮ್ಮ ಲೀಲಮ್ನವ್ರ ಬಗ್ಗೆ, ನಮ್ಮ ಟೀಮ್ ಬಗ್ಗೆ. ಒಂದು ಸೀಟ್ ಅಡಿಗೆ ಕಲಾವಿದರ ಬದುಕು ಹೇಗಿರುತ್ತೆ ಸರ್? ಹೇಗಿದೆ ತುಂಬಾ ಕಷ್ಟ ಜೀವನ ಸರ್ ಇದು. ಬೇರೆದಕ್ಕೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಷ್ಟ ಜೀವನನೇ ಕಲಾವಿದರ ಬದುಕು. ಅಂದ್ರೆ ಚೆನ್ನಾಗಿ ನಡೆದ್ರೆ ಓಕೆ ಸರ್, ಬಟ್ ಏನಾದ್ರೂ ಚೆನ್ನಾಗಿ ನಡೀಲಿಲ್ಲ ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ತೊಂದರೆ ಆಗುತ್ತೆ. ಈಗ ಸ್ವಲ್ಪ ನಾಟಕದ ಬಗ್ಗೆ ಜನರಿಗೆ ಹೆಚ್ಚಿನ ಆಸಕ್ತಿ ಇದೆ, ಯಾಕಂದ್ರೆ ಸಿನಿಮಾ ಸ್ವಲ್ಪ ಕಡಿಮೆ ಆಗಿದೆ ಈಗ. ಸಿನಿಮಾ ಸಿನಿಮಾ ನೋಡೋದು, ಆಮೇಲೆ ಸಿನಿಮಾಗಳು ಬರ್ತಾ ಇಲ್ಲ. ಸೊ ಜನರಿಗೆ ಮನೆಯಲ್ಲಿ ಕೂತು ಮೊಬೈಲ್ ನೋಡಿ ಬೋರ್ ಆಗಿದೆ. ನಾಟಕ ನೋಡ್ಬೇಕನ್ನೋ ಇದೆ, ಬಟ್ ಟೈಮ್ ಇಲ್ಲ ಯಾರ ಹತ್ರ. ಒತ್ತಡದ ಬದುಕಿನಲ್ಲಿ ಒಂದ್ 3 ಅವರ್ ಬಂದು ನಾಟಕ ನೋಡಿದ್ರೆ ಅದ್ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಆಮೇಲೆ ನಮ್ಮಂತ ಕಲಾವಿದರಿಗೂ ಒಳ್ಳೇದು. ಈ ಬಣ್ಣದ ಬದುಕು ಕಷ್ಟದ ಜೀವನ ಇದೆ ಸರ್. ವರ್ಕೌಟ್ ಕಲೆಕ್ಷನ್ ಇದೆ ಸರ್, ಸ್ವಲ್ಪ ಕಡಿಮೆ ಇದೆ. ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಲೆಕ್ಷನ್ ಇಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಆಲ್ ಎಲ್ಲೇ ಗ್ಯಾಪ್ ಮಾಡಿದ್ರು ಕೂಡ ಒಂದ್ ನಿರೀಕ್ಷೆ ಇರುತ್ತೆ, ಇಷ್ಟ ಇದಾಗ್ಬೋದು ಅಂತ. ನೋಡೋಣ, ಇನ್ನು ಸುಮಾರು ಡಿಸೆಂಬರ್ ವರೆಗೂ ನಾವ್ ಇರ್ತೀವಿ. ಈಗಂತೂ ನಮ್ಮನ್ನೇನ್ ಕೈ ಬಿಟ್ಟಿಲ್ಲ ಇಲ್ಲಿ ಅಭಿಮಾನಿಗಳು. ಮುಂದೆ ಕೂಡ ಇನ್ನೂ ಒಂದ್ 5 ತಿಂಗಳು ನಾವ್ ಇಲ್ಲಿ ಇರ್ತೀವಿ. ಈ ನಾಟಕ ಈಗಾಗ್ಲೇ ಒಂದು 50 ಪ್ರಯೋಗ ಕಾಣಕ್ ಆಗ್ತಾ ಇದೆ ಸರ್. ಇನ್ನೊಂದ್ 4-5 ದಿನಕ್ಕೆ 50 ಪ್ರಯೋಗ ಆಗುತ್ತೆ. ನಮ್ಮ ಪಂಡಿತಾರಾಧ್ಯ ಇವ್ರು ಬರ್ತಾ ಇದಾರೆ, ಸಾನೇಹಳ್ಳಿ ಶ್ರೀಗಳು ಬರ್ತಾ ಇದಾರೆ 50ನೇ ಪ್ರದರ್ಶನಕ್ಕೆ. ಈಗಾಗಲೇ ಸಾಕಷ್ಟು ಹಿರಿಯರು ಎಲ್ಲರೂ, ಒಳ್ಳೆ ಸಾಹಿತಿಗಳೆಲ್ಲರೂ ನಾಟಕ ನೋಡ್ಕೊಂಡು ಹೋಗಿ ಒಳ್ಳೆ ಅಭಿಪ್ರಾಯ ತಿಳಿಸಿದ್ದಾರೆ.